ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಸಿಎಂ ಇದ್ದಾರೆ, ಸಿಎಂ ಪತ್ನಿ ಉಷಾ ಅವರು ಇದ್ದಾರೆ. ಮಾಹಿತಿಯನ್ನ ಪಡೆದ್ರು ಅಧಿಕಾರಿಗಳು. ಮತಪಟ್ಟಿ ಶುದ್ಧೀಕರಣ ಪ್ರಕ್ರಿಯೆ ರಾಜ್ಯದಾದ್ಯಂತ ಇವತ್ತಿನಿಂದ ಶುರುವಾಗಿದೆ. ಹೊಸಬರ ಸೇರ್ಪಡೆ, ಅರ್ಹ ಮತದಾರರನ್ನ ಗುರುತಿಸುವಿಕೆ ಚುರುಕಾಗಿದೆ. ಮತದಾರರ ಪಟ್ಟಿಯನ್ನ ಸ್ವಚ್ಛಗೊಳಿಸೋದಕ್ಕೆ ಆಯೋಗ ಶುರು ಮಾಡಿದೆ ಇವತ್ತಿನಿಂದ. ತಪ್ಪು ಮಾಹಿತಿ ಕೊಟ್ಟ ಮತದಾರರಿಗೆ ಕಾನೂನು ಪ್ರಕಾರ ಕ್ರಮ ಆಗುತ್ತೆ. ಎಷ್ಟು ಕಡೆ ಮತದಾನ ಇದೆ ಅಂತ ಕಡ್ಡಾಯವಾಗಿ ತಿಳಿಸಬೇಕು. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಮುಖ್ಯ ಚುನಾವಣಾಧಿಕಾರಿ ಅನ್ಬು ಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಎಸ್ಐಆರ್ ಪ್ರಕ್ರಿಯೆ ಇವತ್ತಿನಿಂದ ರಾಜ್ಯದಾದ್ಯಂತ ಮನೆ ಮನೆ ಭೇಟಿ ಶುರುವಾಗಿರತಕ್ಕಂಥದ್ದು. ಅಧಿಕಾರಿಗಳು BLO ಸಮೇತವಾಗಿ ನಿಮ್ಮ ಮನೆಗಳಿಗೆ ಭೇಟಿಯನ್ನು ನೀಡ್ತಾರೆ. ಆ ಸಂದರ್ಭದಲ್ಲಿ ಅವರು ನೀಡುವಂತಹ ಅರ್ಜಿಯಲ್ಲಿ ಯಾವ ರೀತಿಯಾದಂತಹ ಮಾಹಿತಿಗಳನ್ನು ನೀಡಬೇಕು ಅನ್ನುವಂಥ ವಿಚಾರವನ್ನು ತಿಳ್ಕೊಳ್ಳೋಣ. ನಮ್ಮ ಜೊತೆ ಮುಖ್ಯ ಚುನಾವಣಾ ಅಧಿಕಾರಿಯಾಗಿರುವಂತಹ ಅನ್ಬು ಕುಮಾರ್ ಅವರಿದ್ದಾರೆ. ಸರ್, ಮೊದಲನೇದಾಗಿ ಈಗ ಮನೆ ಮನೆಗೆ ಭೇಟಿಯನ್ನು ನೀಡ್ತಾ ಇರತಕ್ಕಂಥದ್ದು ಎಲ್ಲೋ ಒಂದು ಕಡೆ ನಮ್ಮ ಮತದಾನದ ಹಕ್ಕೆ ಹೊರಟೋಗುತ್ತೇನೋ ಅನ್ನುವಂತಹ ಭಯ ಕೂಡ ಇದೆ. ಭೇಟಿಯನ್ನು ನೀಡಿದಂತಹ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಮಾಹಿತಿಗಳನ್ನ ನೀಡಬೇಕು? ಯಾಕಂದ್ರೆ ನೀವು ಕೂಡ ಈಗಾಗಲೇ ಮಾಹಿತಿಯನ್ನು ಫಿಲ್ ಮಾಡೋದ್ರ ಮೂಲಕ ಈ ಒಂದು SIR ಪ್ರಕ್ರಿಯೆಗೆ ಒಂದು ಚುರುಕಿನ ಚಾಲನೆಯನ್ನು ನೀಡಿದ್ದೀರಾ. ಯಾವ ರೀತಿಯಾದಂತಹ ಮಾಹಿತಿಯನ್ನು ಮತದಾರರು ನೀಡಬೇಕಾಗುತ್ತೆ? ನಮಸ್ತೆ ಮೇಡಮ್. ಇವತ್ತಿನಿಂದ ಹಾಗಂದರೆ ಜೂನ್ 30ರಿಂದ ಜುಲೈ 29ವರೆಗೆ ಕರ್ನಾಟಕ ರಾಜ್ಯದಲ್ಲಿರುವ ಪ್ರತಿಯೊಂದು ಮತದಾರರ ಮನೆಗೆ ನಮ್ಮ BLOಗಳು ಭೇಟಿ ನೀಡಿ ಎನ್ಯುಮರೇಷನ್ ಫಾರ್ಮನ್ನು ವಿತರಣೆ ಮಾಡ್ತಾರೆ. ಈಗ ನಮ್ಮ ರಾಜ್ಯದಲ್ಲಿ ತೊಗೊಂಡ್ರೆ 5,54,36,314 ಜನ ಮತದಾರರು 16/6/2026 ಮತದಾರರ ಪಟ್ಟಿಯಲ್ಲಿ ಹೆಸರಿತ್ತು. ಅವರು ಎಲ್ಲರದು ನಾವು ಎನ್ಯುಮರೇಷನ್ ಫಾರ್ಮ್ ಪ್ರಿಂಟ್ ಮಾಡಿ ಆಯಾ ಸಮುದ್ರ BLOಗಳಿಗೆ ಕೊಟ್ಟಿದ್ದೀವಿ. ಈಗ ಉದಾಹರಣೆಗೆ ನಂದು ಎನ್ಯುಮರೇಷನ್ ಫಾರ್ಮ್ ನನ್ನ ಮನೆಗೆ ಬೆಳಿಗ್ಗೆ BLO ಬಂದು ಕೊಟ್ಟಿದ್ದಾರೆ. ಈ ಎನ್ಯುಮರೇಷನ್ ಫಾರ್ಮಲ್ಲಿ ನಂದು ಫೋಟೋ ಹಳೆದಿತ್ತು, ನಾನು ಹೊಸ ಫೋಟೋ ಹಚ್ಚಿದ್ದೀನಿ. ಆಮೇಲೆ ನಂದು 2002ರ SIR ಮಾಹಿತಿ ಅದನ್ನು ಕೊಟ್ಟಿದ್ದೀನಿ. ಆಮೇಲೆ ನಾನು ಸಹಿ ಮಾಡಿದ್ದೀನಿ, BLO ಹತ್ರ ವಾಪಸ್ ಕೊಟ್ಟಿದ್ದೀನಿ. ಕೊಟ್ಟಿದ ಮೇಲೆ BLO ಒಂದು ಸೈನ್ ಮಾಡಿ ನನಗೆ ಅಕ್ನಾಲೇಜ್ಮೆಂಟ್ ಕಾಪಿ ಕೊಟ್ಟಿದ್ದಾರೆ. ಸೊ ಈ ರೀತಿ ಮತದಾರರು ನಾವು ವಿನಂತಿ ಮಾಡೋದು ಇಷ್ಟೇ, ಈ ಸಂದರ್ಭದಲ್ಲಿ ಯಾವುದೇ ದಾಖಲಾತಿ ತಾವು ಕೊಡಬೇಕಿಲ್ಲ BLOಗೆ. BLO ಯಾವ ದಾಖಲಾತಿ ತೊಗೊಳ್ಳೋದು ಇಲ್ಲ. ತಾವು ಎನ್ಯುಮರೇಷನ್ ಫಾರ್ಮನ್ನು ತಮ್ಮದು ಫೋಟೋ ಹಳೆದಿದ್ದರೆ ದಯವಿಟ್ಟು ಹೊಸ ಫೋಟೋ ಹಾಕಿ ಕೊಡಿ. ಆಮೇಲೆ ಫಿಲ್ ಮಾಡಿ 2002 ಮತದಾರರ ಪಟ್ಟಿಯಲ್ಲಿ SIR ಲಾಸ್ಟ್ SIRಲ್ಲಿ ತಮ್ಮದು ಹೆಸರಿದ್ದರೆ ತಮ್ಮ ಹೆಸರು ಇಲ್ಲಿ ಹಾಕ್ಬೋದು, ಅಥವಾ ತಮ್ಮದು ಹೆಸರು ಇಲ್ಲ ಅಂದರೆ ತಮ್ಮ ತಂದೆ ತಾಯಿ ಅಜ್ಜ ಅಜ್ಜಿ ಯಾರ್ದು ಹೆಸರಿದೆ ಅದನ್ನು ಈ ಕಡೆ ಹಾಕ್ಬೋದು. ಹಾಕ್ಬಿಟ್ಟು ತಮ್ಮ ಮಾಹಿತಿನ ಫಿಲ್ ಮಾಡಿಬಿಟ್ಟು ಸೈನ್ ಮಾಡಿ BLO ಹತ್ರ ವಾಪಸ್ ಕೊಡಿ ವಿನಂತಿ ಮಾಡ್ತೀನಿ. ಜನಕ್ಕೆ ಒಂದು ಕನ್ಫ್ಯೂಷನ್ ಇದೆ ಸರ್, ಏನಂತಂದರೆ BLOಗಳು ಬಂದಂಥ ಸಂದರ್ಭದಲ್ಲಿ ನಾವು ಎಪಿಕ್ ಕಾರ್ಡ್ನ ತೋರಿಸ್ಬೇಕಾಗುತ್ತೆ, ಅಂದರೆ ಮತದಾರರ ಗುರುತಿನ ಚೀಟಿಯನ್ನು ತೋರಿಸ್ಬೇಕು, ಅಥವಾ ನಮ್ಮ ಒಂದು ವೋಟರ್ ID ಕಾರ್ಡ್ನ ತೋರಿಸ್ಬೇಕು, ಜೊತೆಯಲ್ಲಿ ಆಧಾರ್ ಕಾರ್ಡ್ನ ತೋರಿಸ್ಬೇಕು. ಈ ರೀತಿಯಾದಂಥ ಒಂದಷ್ಟು ಕನ್ಫ್ಯೂಷನ್ಗಳಿದೆ, ಹೌದಾ? ಈ ಹಂತದಲ್ಲಿ ಮತದಾರ ಯಾವುದೇ ಮಾಹಿತಿ ಕೊಡಬೇಕಿಲ್ಲ. ಯಾಕಂದರೆ ಇದು ಪ್ರೀ ಫಿಲ್ಡ್ ಫಾರ್ಮ್ ಇರ್ತದೆ. ಮತದಾರರ ಹೆಸರು, ಮತದಾರ ಸಂಬಂಧಪಟ್ಟ ಅಡ್ರೆಸ್ಸು, ಅವ್ರದ್ದು ಯಾವ ಪೋಲಿಂಗ್ ಸ್ಟೇಷನ್, ಯಾವ ಪಾರ್ಟ್ ನಂಬರ್ ಮತ್ತು ಅವ್ರದ್ದು ಫೋಟೋ, ಇದೆಲ್ಲನೂ ಈಗ ನಾವೇ ಪ್ರಿಂಟ್ ಮಾಡಿ ಕಳಿಸ್ತಾ ಇರ್ತೀವಿ. ಇದರಲ್ಲಿ QR ಕೋಡ್ ಇರ್ತದೆ. ಈ QR ಕೋಡ್ ಈಸ್ ಯೂನಿಕ್ ಟು ಎವ್ರಿ ಇಂಡಿವಿಜುವಲ್. ಅಂದರೆ ಪ್ರತಿಯೊಂದು ಮತದಾರರಿಗೂ ಸೆಪರೇಟ್ QR ಕೋಡ್ ಇರ್ತದೆ. ಇದರಿಂದ BLO ಅವರ ಫಾರ್ಮನ್ನು ಅಪ್ಡೇಟ್ ಮಾಡೋಕ್ಕಾಗ್ತದೆ, ಡೂಪ್ಲಿಕೇಟ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಇಷ್ಟು ವಿಷಯ ಮಾಡಿನೇ ನಾವು ಫಾರ್ಮನ್ನು ಕಳಿಸ್ತಾ ಇದ್ದೀವಿ. ಅದರಿಂದ ಈ ಹಂತದಲ್ಲಿ ಹಂಗಂದರೆ ಎನ್ಯುಮರೇಷನ್ ಫೇಸ್ ಹೌಸ್ ಟು ಹೌಸ್ ವಿಸಿಟ್ ಮಾಡೋ ಸಂದರ್ಭಗಳಲ್ಲಿ BLO ಹತ್ರ ತಾವು ಯಾವುದು ದಾಖಲಾತಿ ಕೊಡಬೇಕಾದ ಅಗತ್ಯ ಇರುವುದಿಲ್ಲ. ಕ್ಯಾಮ್ರಾ ಪರ್ಸನ್ ಸತ್ಯ ಜೊತೆ ರಕ್ಷಾ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.